ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ನನ್ನ ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ನಾನು, ಸಂಧ್ಯಾ, ಸಹನಾ 3 ಜನನು ಕೇರ್ನಗರದಲ್ಲಿರುವಂತಹ ಐಸ್ ಮ್ಯಾಜಿಕ್ಗೆ ಹೋಗಿ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ನ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಕೇಕ್ ಅಂತೂ ತುಂಬ ಅಲ್ಟಿಮೇಟ್ ಆದಂತಹ ಟೇಸ್ಟ್ ಇತ್ತು, ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾನು ಇದನ್ನು ವಿಡಿಯೋ ಮಾಡಿಕೊಂಡೆ. ಇದು ಕಿಟ್ಕ್ಯಾಟ್ ಕೇಕ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದಾದಮೇಲೆ ನಾವು ಏನೇನು ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾ ಇದ್ವಿ. ಹಾಗೆ ಆರ್ಡರ್ ಮಾಡ್ತಾ ಕೇಕ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕೇಕ್ನ ಜಾಸ್ತಿ ತಿಂತಾಯಿದ್ವಿ. ಇದಾದಮೇಲೆ ಇಲ್ಲಿ ಸಂಧ್ಯಾ ಮತ್ತು ಸಹನಾ ಆರ್ಡರ್ ಮಾಡ್ತಾಯಿದ್ರು, ಆಮೇಲೆ ನಾನು ಮಾಡಿದೆ. ಸೊ ಸಂಧ್ಯಾ ಇಲ್ಲಿ ಮೊಮೋಸ್ನ ಇದು ಮಾಡಿದ್ರು, ಆಮೇಲೆ ಸಹನಾ ಬೇಬಿ ಕಾರ್ನ್ ಚಿಲ್ಲಿನ ಹೇಳಿದರು, ನಾನು ಮಶ್ರೂಮ್ ಕಬಾಬ್ನ ಹೇಳಿದೆ. ಸೊ ಚೆನ್ನಾಗಿತ್ತು. ಇವರಿಬ್ಬರು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ. ಆಮೇಲೆ ಫೋಟೋ ತೆಗೀರಿ ಅಂತ ಅಂದ್ಕೊಂಡು ಈ ರೀತಿ ಪೋಸ್ಟ್ ಕೊಡ್ತಾವ್ರೆ. ಸೊ ನಾವು ಲಾಸ್ಟ್ ಟೈಮು ಬೇಬಿ ಕಾರ್ನ್ ಚಿಲ್ಲಿನ ಲೇಟಾಗಿ ತಂದು ಕೊಟ್ಟಿದ್ರು. ನಾವು ಇದೇ ರೀತಿ ತಂದು ಕೊಡ್ತಾರೇನೋ ಇವತ್ತು ಅಂದ್ಕೊಂಡಿದ್ವಿ. ಸೊ ಹಾಗೇನು ಮಾಡಲಿಲ್ಲ, ಸ್ವಲ್ಪ ಬೇಗ ತಂದು ಕೊಟ್ಟರು. ನೋಡಿ ಇಲ್ಲಿ ಇದು ನಾವು ಬಂದಾಗ ಅಷ್ಟಾಗಿ ಯಾರೂ ಬಂದಿರಲಿಲ್ಲ. ಆಮೇಲೆ ತುಂಬ ರಶ್ ಆದರು. ಸೊ ನಾವು ಆರ್ಡರ್ ಮಾಡಿದ್ದು ಬಂತು. ತಿಂತಾಯಿದ್ವಿ, ಬಿಸಿ ಹೊರಟೋಗುತ್ತೆ ಅಂತ ಹೇಳಿ, ಟೇಸ್ಟ್ ಇದ್ದಾಗಲೇ ತಿನ್ನಬೇಕು ಅಂತ ಹೇಳಿ ಇದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಇದನ್ನು ತಿಂದಾದಮೇಲೆ ನೆಕ್ಸ್ಟು ಕಬಾಬ್ ಬಂತು, ಅಂದರೆ ಮಶ್ರೂಮ್ ಕಬಾಬು. ಕಬಾಬ್ನ ತಿಂತ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ಸಂಧ್ಯಾ ಫೋಟೋ ತೆಗಿಯೋದಕ್ಕೆ ಹೇಳಿದರು, ನಾನು ಫೋಟೋ ತೆಗಿತಾ ಹಾಗೆ ಒಂದು ವೀಡಿಯೋನು ಸಹ ಮಾಡಿಕೊಂಡೆ. ಇದೆಲ್ಲ ಮುಗಿಸಿದ್ಮೇಲೆ ನಾವು ಕೊನೆಯದಾಗಿ ಏನಾದರೂ ತಿನ್ನಬೇಕು ಅಂತ ಹೇಳಿ ಐಸ್ ಕ್ರೀಮ್ನ ಆರ್ಡರ್ ಮಾಡಿದ್ವಿ. ಸೊ ನೋಡಿ ನಾವು ಮೊದಲೇ ತೋರಿಸ್ದಂಗೆ ಅಷ್ಟಾಗಿ ರಶ್ ಇರಲಿಲ್ಲ. ಆಮೇಲೆ ಫುಲ್ ಎಲ್ಲರೂ ಬಂದರು, ತುಂಬ ರಶ್ ಆಯಿತು. ಸೊ ಆವತ್ತಿನ ಎಕ್ಸ್ಪೀರಿಯೆನ್ಸ್ ಅಂತ ನನಗೆ ತುಂಬ ಖುಷಿಯಾಯಿತು, ಸ್ವೀಟ್ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನಾವು ಆರ್ಡರ್ ಮಾಡಿದಂತಹ ಐಸ್ ಕ್ರೀಮ್ ಸ್ಕೂಪ್ ಬಂತು. ಸೊ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಹಾಗೇ ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಾನು ಮನೆಗೆ ಹೋಗೋಣ ಅಂತ ಹೇಳಿ, ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟೆ ಅಲ್ಲಿಂದ. ಸೊ ಮನೆಗೆ ಬಂದಮೇಲೆ ಇಲ್ಲಿ ಸಮರ್ಥ್ ಮತ್ತು ವಿರಾಟ್ ಇದ್ದರು. ಸೊ ಅಲ್ಲಿ ಏನು ಉಳಿದಿತ್ತೋ ಕೇಕು ಅದನ್ನು ನಾವು ಪಾರ್ಸಲ್ ಮಾಡಿಸ್ಕೊತಂದಿದ್ವಿ. ಅದನ್ನು ಅವರಿಬ್ರಿಗೂ ಸಹ ಕೊಟ್ಟೆ. ಇಬ್ಬರೂ ಸಹ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರು. ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತಲೇ ಅವರು ರೆಸ್ಪಾನ್ಸ್ನ ಮಾಡಿದ್ರು. ನೋಡಿ ಇವಾಗ ನೀವೇ ಇಷ್ಟು ಕೇಕನ್ನು ಉಳಿಸಿದ್ವಿ ನಾವು 3 ಜನ ಅಷ್ಟು ಖಾಲಿ ಮಾಡಿ. ಸೊ ಇದನ್ನು ಅವರಿಬ್ರಿಗೂ ಕೊಟ್ಟು ನೆಕ್ಸ್ಟ್ ಮನೇಲಿ ಕಡಲೆಕಾಯಿನ ಬೇಯಿಸಿದ್ರಿ. ಸೊ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.